ವೀಕ್ಷಕರೇ, RLJ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಹಿರೇನಂದಿ ಗ್ರಾಮದಲ್ಲಿ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನ ಪವಾಡ ಪುರುಷ ಎಂದು ಹೆಸರು ಇದೆ. ಸದ್ಗುರು ಶ್ರೀ ಬಾಳುಮಾಮ ಅದ್ಮ್ಯಾಪುರದಿಂದ ಸುಮಾರು ವರ್ಷಗಳಿಂದ ಹಿರೇನಂದಿಯಿಂದ 2 ಕಿಲೋಮೀಟರ್ ದೂರದಲ್ಲಿದ್ದು ಪ್ರತಿ ಗುರುವಾರ ರವಿವಾರ ಭಕ್ತರು ಈ ದೇವಸ್ಥಾನಕ್ಕೆ ಬರುತ್ತಾರೆ. ಈ ದೇವಸ್ಥಾನದ ಬಗ್ಗೆ ಕೆಲವೊಬ್ಬರಿಗೆ ಗೊತ್ತಿಲ್ಲ. 4ನೇ ತರಗತಿ ಓದುತ್ತಿರುವ ಮತ್ತು ಸಿದ್ದಪ್ಪ ಇಂಚಲ ಎಂಬ ಪುಟ್ಟ ಬಾಲಕ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಈ ದೇವಸ್ಥಾನದಲ್ಲಿ ಪೂಜೆ ಮಾಡುತ್ತಾನೆ. ಪ್ರತಿ ವರ್ಷಕ್ಕೊಮ್ಮೆ ಈ ದೇವಸ್ಥಾನದಲ್ಲಿ ಅತಿ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತೆ. ಸದ್ಗುರು ಶ್ರೀ ಬಾಳುಮಾಮ ದೇವಸ್ಥಾನದಲ್ಲಿ ಕುರಿಗಳು ಇದ್ದು, ಬಾಳುಮಾಮನ ದೇವಸ್ಥಾನ ಈ ಕುರಿಗಳಿಗೆ ಆಸರೆಯಾಗಿದೆ. ಸಂತ ಶ್ರೀ ಬಾಳುಮಾಮ ಜನಿಸಿದ್ದು ಅಕ್ಟೋಬರ್ 3, 1892ರಲ್ಲಿ ಜನಿಸಿ ಈ ಪವಾಡ ಪುರುಷ ಎಂದು ಹೆಸರಾಗಿದೆ. ಕುರಿ ಕಾಯುವ ವೃತ್ತಿಯಿಂದ ಜನರ ಮನದಲ್ಲಿ ದೈವ ಸ್ವರೂಪ ತಾಳಿದ್ದ ಜಗದ್ಗುರು ಶ್ರೀ ಸಂತ ಬಾಳುಮಾಮ. ಶ್ರೀ ಬಾಳುಮಾಮ ನಡೆದಾಡುವ ದೇವರು ಎಂದು ಜನರು ಭಾವಿಸಿದ್ದಾರೆ. ನೀವು ಭಕ್ತಿಯಲ್ಲೇ ನಡೆಯಿರಿ, ಶ್ರೀ ಬಾಳುಮಾಮನ ದರ್ಶನ ಪಡೆಯಿರಿ, ಪವಿತ್ರ ಆಗಿರಿ, ಹೋಗಿರಿ ಗೋಕಾಕ್ ತಾಲೂಕಿನ ಹಿರೇನಂದಿ ಗ್ರಾಮಕ್ಕೆ ಅಂತ ಹೇಳ್ತಾ ದೇವಸ್ಥಾನದ ಬಗ್ಗೆ ಇಲ್ಲಿನ ಗ್ರಾಮಸ್ಥರು ನಮ್ಮ RLJ ನ್ಯೂಸ್ನಲ್ಲಿ ಮಾತನಾಡಿದ್ದಾರೆ. ಬನ್ನಿ ಅದೇನು ನೋಡೋಣ. ಈ ಗುಡಿ ಆದದ್ರೆ 2016 ನಾವು ಪಾಯ ಹಾಕಿದ್ವಿ ರೀ. ಅಲ್ಲಿಂದ ಹೊಳ್ಳಿ ಗುಡಿ ಮುಂದೆ ಎಲ್ಲ ಕಟ್ಟಾಕ 2021 ಗಡಿ ಆಯ್ತು. ಅದಕ್ಕಿಂತ ಮೊದಲು ನಾವು ಬಾಳುಮಾಮನ ಕುರಿಯಾಗಿರ್ತೀವಿ. ಸಣ್ಣಾಗಿದ್ದಾಗ 6 ವರ್ಷದಿಂದ ಸೇವಾ ಮಾಡ್ಕೊತ ಬಂದಿವ್ರಿ ನಾವು. ಅದ್ಮಾಪುರ ಕುರಿಯಾಗಿದ್ದು ಮತ್ತು ಕೋತಳಿ ಕುರಿಯಾಗಿದ್ದು. ಅಲ್ಲಿಂದ ಸೇವಾ ಮಾಡ್ಕೊತ ಬಂದು ಇಲ್ಲಿ ಬಂದು ಕುರಿನೂ ಬರ್ತಿದ್ದು ಮೊದಲ. ಅಲ್ಲಿಂದ ಹಂಗೆ ಸೇವಾ ಮಾಡ್ಕೋತ ಬಂದು ಕೇರಿಂದ ಈಗ ಕಂಬ ಮಾಡಿದ್ವಿ ರೀ. ಆ ಕಂಬ ಮುಟ್ಟಿಂಗ್ 11 ಸರಿ ಸುತ್ತ ಆದ್ರೆ ಏನೋ ದೇವ್ರಲ್ಲಿ ಗಾಳಿ ಪಿಸಾಸಿ ಏನಿದ್ರು ಅದು ಹಿಡ್ಕೊಂತಂದ್ರೆ ಬಿಡೋದಿಲ್ಲ, ತಾನ ಕಡಿಮೆ ಆಕತ್ರಿ ಅದ. ಮತ್ತು ಇದು ಔಷಧ ಇದನ್ನು ಮಾಡ್ತೀವಿ ರೀ. ದೇವ್ರದ್ದು ಏನು ಇದ್ದದ್ದೆಲ್ಲ ಮತ್ತು ಆಯ್ತಾರ ಬೇಸ್ತಾರ ಅವ್ನು ವಾರ್ರಿ 7 ಗಂಟೆ ಪೂಜೆ ಮಾಡೋದು ನಮ್ಮ ಸೇವಾ ಮಾಡ್ಕೊತ ನಾವು ನಡೆದ್ರಿ. ಭಕ್ತರಿಗೆ ಒಳ್ಳೇದಾಗೈತೆ. ಬಂದು ಭಕ್ತರಿಗೆ ಕುರಿಗಳು ಇಳು ಮಾಡೋದನ್ನು ಏನೋ ಹೊಯ್ನೆ ಏನಿದ್ರು ಕಡಿಮೆ ಆಕೈತ್ರಿ. ಎಲ್ಲ ಆರಾಮಾಕೈತಿ. ಮಲ್ಲಪ್ಪ ಗೌಡರ್, RLJ ನ್ಯೂಸ್, ಗೋಕಾಕ್. ಇದಾಗಿತ್ತು ಇವತ್ತಿನ RLJ ನ್ಯೂಸ್. ನಮಸ್ತೆ.